ನಮಸ್ತೆ ಎಲ್ಲ KCD ನೀಟ್ ವಿದ್ಯಾರ್ಥಿಗಳೇ, ವೆರಿ ವೆಲ್ಕಮ್ ಬ್ಯಾಕ್. ಸೊ ಇವಾಗ ಕೆಲವೊಂದು ಅಪ್ಡೇಟ್ಸ್ ಬಗ್ಗೆ ನಿಮ್ಮ ಜೊತೆ ಮಾತಾಡಬೇಕಿತ್ತು. ಸೊ ಇವಾಗ ಆಪ್ಷನ್ ಎಂಟ್ರಿ ಮತ್ತು ವೆರಿಫಿಕೇಷನ್ ಸ್ಲಿಪ್ ಎಕ್ಸಾಕ್ಟ್ ಡೇಟ್ ಅಥವಾ ಪ್ರೊಬ್ಯಾಬ್ಲಿ ಡೇಟ್ ಯಾವಾಗ ಬರ್ಬೋದು ಅಂತಂದರೆ, ಸೊ ವೆರಿಫಿಕೇಷನ್ ಸ್ಲಿಪ್ ಅಂತೂ ಬೈ ಜುಲೈ ಫಸ್ಟ್ ವೀಕ್ ಆರ್ ಸೆಕೆಂಡ್ ವೀಕ್ ಒಳಗೆ ಬರೋ ಚಾನ್ಸ್ ಹೈ ಇದೆ. ಅದ್ರ ಜೊತೆಗೆ ಬೈ ಸೆಕೆಂಡ್ ವೀಕ್ವರೆಗೆ ನಿಮಗೆ ಆಪ್ಷನ್ ಎಂಟ್ರಿ ಬಗ್ಗೆ ಒಂದು ಸ್ಕೆಡ್ಯೂಲ್ ಬರೋ ಚಾನ್ಸ್ ಹೈ ಇದೆ ಅಂತ ಹೇಳ್ಬೋದು. ಓಕೆ, ಸೊ ಹಾಗಾಗಿ ವಿದ್ಯಾರ್ಥಿಗಳೇ ಈ ಒಂದು ಡೇಟ್ ನೀವು ಎಕ್ಸೆಪ್ಟ್ ಮಾಡ್ಬೋದು. ಕೆಲವೊಬ್ಬರು ಯಾರೋ ನಂಗೆ ಕ್ವಶನ್ ಸೆಂಡ್ ಮಾಡಿದ್ರೆ, ಸರ್ ನಮಗೆ ಅಪ್ಲಿಕೇಶನಲ್ಲಿ ಎಡಿಟ್ ಮಾಡಲಿಕ್ಕೆ ನನಗೆ ಇದು ಆಗಿ ಪ್ರಾಬ್ಲಮ್ ಆಗಿದೆ, ಏನೋ ತಪ್ಪಾಗಿ ರೂರಲ್ ಸರ್ಟಿಫಿಕೇಟ್ ಬದಲಿ ಸ್ಟಡಿ ಸರ್ಟಿಫಿಕೇಟ್ ಹಾಕಿದ್ದೀನಿ ಅಂತ ಇಂಥವ್ರು ಬೇರೆ ಬೇರೆ ಇದ್ದಾವೆ. ಸೊ ನೀವು ಒಂದು ಇಮೇಲ್ ಮಾಡಿ, ಸರ್ ಈ ರೀತಿ ತಪ್ಪಾಗಿದೆ, ಸೊ ಇದನ್ನು ಅಕ್ಸೆಪ್ಟ್ ಮಾಡಿ ಅಂತ ಆ ಒಂದು ಸ್ಟಡಿ ಸರ್ಟಿಫಿಕೇಟನ್ನು ಅಟ್ಯಾಚ್ ಮಾಡಿ. ಅದ್ರ ಜೊತೆಗೆ ಒಂದು ಪೋಸ್ಟ್ ಕೂಡ ಕಳಿಸಿ. ಈ ಪೋಸ್ಟ್ ಅಥವಾ ನಾರ್ಮಲ್ ಪೋಸ್ಟ್ ಕಳಿಸಿ, ಈ ಸಂಪಿಗೆ ರೋಡು 18th ಕ್ರಾಸ್ ಮಲ್ಲೇಶ್ವರಂ ಬೆಂಗಳೂರಿಗೆ. ಆಯಿತಾ? ಸೊ ಕಮಿಂಗ್ ಟು ದ ಕೆಲವೊಂದು ಕ್ವಶನ್ಸ್ ಇದ್ದಾವೆ ವಿದ್ಯಾರ್ಥಿಗಳು ಸೆಂಡ್ ಮಾಡಿದಂಥ. ವಿದ್ಯಾರ್ಥಿಗಳು ಫಸ್ಟ್ ರೌಂಡೇ ಬೆಸ್ಟ್ ಸರ್, ನಾ ಫಸ್ಟ್ ರೌಂಡಿಗೆ ಅಡ್ಮಿಷನ್ ಆಗ್ತೀನಿ ಅಂತ ಭಾಳ ಜನ ಥಿಂಕ್ ಮಾಡ್ತಾ ಇರ್ತೀರಾ. ಸೊ ಅದು ರಾಂಗ್. ಓಕೆ, ಯಾಕಂದರೆ ಯಾರು ಕೂಡ ಫಸ್ಟ್ ರೌಂಡಿಗೆ ಆದಷ್ಟು ಅಡ್ಮಿಷನ್ ಆಗ್ಲಿಕ್ಕೆ ಹೋಗಬೇಡಿ, ಚಾಯ್ಸ್ ಒನ್ ಕೊಡ್ಲಿಕ್ಕೆ ಹೋಗಬೇಡಿ. ಚಾಯ್ಸ್ 2 ಚಾಯ್ಸ್ 3ನ ನೋಡ್ಕೊಳ್ಳಿ. ಯಾಕಂದರೆ ಏನಾಗುತ್ತೆ ಗೊತ್ತಾ, ನೀವು ಸಬ್ರ್ ಕಪಲ್ ಮೀಟಾ ಹೋತಾ ಅಂತ ನೀವೆಲ್ಲರೂ ಕೂಡ ಕೇಳಿದ್ದೀರಾ. ಈ ಸೆಕೆಂಡ್ ರೌಂಡಲ್ಲಿ ಏನಾಗುತ್ತೆ, ಸೊ ಫಸ್ಟ್ ರೌಂಡಲ್ಲಿ ನೀಟ್ದವರು ನಿಮಗೆ ಕಾಂಪ್ಲೀಟ್ ಮಾಡ್ತಾರೆ, KCTದವರು ಕಾಂಪ್ಲೀಟ್ ಮಾಡ್ತಾರೆ. ನೀಟವರು KCTಯಲ್ಲಿ ಇದ್ದರೂ ಕೂಡ ಅವರು ನೀಟ್ ಬಂದರೆ ಹೋಗ್ಬಿಡ್ತಾರೆ, ಸುಮ್ಮನೆ ಅಲ್ಲಿ ನಿಮಗೆ ಕಾಂಪಿಟೇಷನ್ ಆಗುತ್ತೆ. ಓಕೆ, ಅದ್ರ ಜೊತೆಗೆ ಕೆಲವೊಬ್ರು ಏನು ಮಾಡ್ತಾರೆ, ಫಸ್ಟ್ ರೌಂಡಲ್ಲಿ ಚೆನ್ನಾಗಿ ಕಾಲೇಜ್ ಸಿಕ್ಕಿರುತ್ತೆ, ಅಡ್ಮಿಷನ್ ಆಗಲ್ಲ. ಯಾಕೆಂದರೆ ಅವ್ರದ್ದು ಏನೋ ಪ್ರಾಬ್ಲಮ್ ಮಾಡ್ಕೊಂಡಿರ್ತಾರೆ, ಅಥವಾ ಅವ್ರಿಗೇನೋ ಮೈಂಡ್ ಚೇಂಜ್ ಆಗಿಬಿಡುತ್ತೆ, ಹಾಗಾಗಿ ವೇಕೆನ್ಸಿ ಆಗುತ್ತೆ. ಸೊ ಸೆಕೆಂಡ್ ರೌಂಡಲ್ಲಿ ಇದ್ದ ವಿದ್ಯಾರ್ಥಿಗಳಿಗೆ ನಿಮ್ಗೆ ಏನಾಗುತ್ತೆ, ಸೆಕೆಂಡ್ ರೌಂಡಿಗೆ ಬಂದಾಗ ಕೆಲವೊಂದು ಅವರು ಬಿಟ್ಟಿರುವಂಥ ಸೀಟು ನಿಮಗೆ ಸಿಗ್ತಿರುತ್ತೆ. ಓಕೆ, ಅದಕ್ಕೆ ನೀವು ನಮ್ಮೊಬ್ಬ ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ಹೇಗಂದರೆ ನಮ್ಮೊಬ್ಬ ಫ್ರೆಂಡ್, ಓಕೆ, ಸೊ ಅವ್ರೇನು ಮಾಡಿದರು, ಅವ್ರಿಗೆ ಫಾರ್ಮಸಿ ಅಂತ ಅಂದ್ಕೊಳ್ಳಿ. ಓಕೆ, ಸೊ ಫಾರ್ಮಸಿಯಲ್ಲಿ ಅವರಿಗೆ ಎಷ್ಟೋ ಒಂದು ರ್ಯಾಂಕಿಂಗ್ ಇತ್ತು, ಎಕ್ಸಾಂಪಲ್ 50,000 ರ್ಯಾಂಕಿಂಗ್ ಇತ್ತು ಅವ್ರದ್ದು. ಓಕೆ, ಸೊ ಅವ್ರೇನು ಮಾಡಿದರು, ಸರ್ ನನಗೆ ಸಿಗಲಿಲ್ಲ, ಫಸ್ಟ್ ರೌಂಡಲ್ಲಿ ಅವ್ರಿಗೆ ಸಿಗಲಿಲ್ಲ. ಅವರು ಆಪ್ಷನ್ ಎಂಟ್ರಿ ಫಸ್ಟಿಗೆ ಇಟ್ಟಿದ್ರು, ಅವ್ರಿಗೆ ಫಸ್ಟಿಗೆ ಯಾವುದೋ ಬೇರೆ ಕಾಲೇಜ್ ಸಿಕ್ತು, ಕಂಪ್ಯೂಟರ್ ಸೈನ್ಸ್ ಮಂಡ್ಯದಲ್ಲಿ ಸಿಕ್ತು ಎಕ್ಸಾಂಪಲ್ಗೆ. ಹೌದಾ? ಅವ್ರೇನು ಮಾಡಿದ್ರು, ನೆಕ್ಸ್ಟು ಸೆಕೆಂಡ್ ರೌಂಡ್ಗೆ ಟ್ರೈ ಮಾಡೋದು ಫಾರ್ಮಸಿಗೆ. ಅವ್ರು ಸಿಗಲೇ ಇಲ್ಲ, ಫಾರ್ಮಸಿ ಒಂದು ಕಾಲೇಜ್ ಸಿಗಲಿಲ್ಲ. ಥರ್ಡ್ ರೌಂಡಿಗೆ ಕಾಲೇಜ್ ಸಿಕ್ತು ಅವರಿಗೆ, ಅದು ಅವ್ರ ನಿಯರ್ ಇರುವಂಥ ಲೊಕ್ಯಾಲಿಟಿಗೆ. ಸೊ ಈ ರೀತಿ ಎಕ್ಸಾಂಪಲ್ ಕೊಟ್ಟೆ ನಿಮಗೆ, ಈ ರೀತಿ ಆಗುತ್ತೆ. ಆದಷ್ಟು ನೀವು ಎಷ್ಟು ವೇಟ್ ಮಾಡಿ ನೀವು ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಅದು ಬೆಸ್ಟ್. ಸಬ್ರ್ ಕಪಲ್ ಮೀಟಾ ಹೋತಾ ಹೈ, ಸೆಕೆಂಡ್ ರೌಂಡ್ ಆರ್ ಥರ್ಡ್ ರೌಂಡ್ಗೆ ನೀವು ಅಡ್ಮಿಷನ್ ಆಗಿ ಅಂತ ಒಂದು ಸಲಹೆ. ಸೊ ನಾನು ಪ್ರತಿ ವಿಡಿಯೋದಲ್ಲಿ ಒಂದು ಸಲಹೆ ಕೊಡ್ತಾ ಇರ್ತೀನಿ, ಪ್ರತಿಯೊಂದು ಟ್ರಿಕ್ಸನ್ನು ನಿಮ್ಗೆ ಹೇಳ್ತಾ ಇರ್ತೀನಿ. ಅದನ್ನು ಫಾಲೋ ಮಾಡಿ, ಡೆಫಿನೆಟ್ ನಿಮಗೆ ಉತ್ತಮವಾದ ಕಾಲೇಜ್ ಸಿಗುತ್ತೆ. ಮತ್ತು ಸಂಪೂರ್ಣವಾಗಿ ವಿಡಿಯೋ ನೋಡಿ, ಕೆಲವೊಂದು ಇಂಪಾರ್ಟೆಂಟ್ ಹೊಸ ಒಂದು ಕಂಟೆಂಟ್ ಇದೆ ನಿಮಗೋಸ್ಕರ, ಡೆಫಿನೆಟ್ಲಿ ನಿಮಗೆ ಹೆಲ್ಪ್ ಆಗುತ್ತೆ ನಿಮ್ಮ ಭವಿಷ್ಯಕ್ಕೋಸ್ಕರ. ಓಕೆ, ಸೊ ಆಪ್ಷನ್ ಯಾವಾಗ ನಾನು ಆಲ್ರೆಡಿ ಡೇಟ್ ಕೊಟ್ಟಿದ್ದೇನೆ. ನೋಡಿ, ಡಿಫೆನ್ಸ್ ಇದ್ದವರೆಗೂ ನಿಮಗೆ ರಿಸರ್ವೇಷನ್ ಇರುತ್ತೆ, ಯು ವಿಲ್ ಬಿ ಹ್ಯಾವಿಂಗ್ ದ ಬೆನಿಫಿಟ್. ಸರ್ ಸ್ಕಾಲರ್ಶಿಪ್ ವೆನ್ ಟು ಅಪ್ಲೈ ಅಂತ ಕೇಳಿದ್ರೆ, ಅಡ್ಮಿಷನ್ ಟೈಮ್ ಇವಾಗೇನು ಅಡ್ಮಿಷನ್ ಆಗ್ತಿರಲ್ವ, ಅದಾದಮೇಲೆ ಅಪ್ಲೈ ಮಾಡಿ. ಇವಾಗ ನಾನು ರೀಸೆಂಟ್ಲಿ 2 ದಿನ ಹಿಂದೆ ನಾನು ಸ್ಕಾಲರ್ಶಿಪ್ ನಿಮಗೆಲ್ಲ ಸೆಂಡ್ ಮಾಡಿದ್ದು, ಅದು ಇವಾಗಲೇ ಅಪ್ಲೈ ಮಾಡಬೇಕು. ಆಯಿತಾ? ಸರ್ ನೋಡಿ, ನಿಮ್ಮದು 2 ಲಕ್ಷ ಎಷ್ಟು ಜಾಸ್ತಿ ಇದೆ ರ್ಯಾಂಕಿಂಗು, ಬಟ್ ಸ್ಟಿಲ್ ದೆನ್ ನೀವು ಹೋಪನ್ನು ಇಟ್ಕೊಳ್ಳಿ. ಆಯಿತಾ? ಬೇರೆ ಬ್ರಾಂಚು, ಬೇರೆ ಕೋರ್ಸ್ ಕೂಡ ನೀವು ಇದನ್ನು ಮಾಡ್ಕೊಳ್ಳಿ. ಓಕೆ, ಬರೀ ಇಂಜಿನಿಯರಿಂಗ್ಗೆ ರೆಸ್ಟ್ರಿಕ್ಟ್ ಆಗಲಿಕ್ಕೆ ಹೋಗಬೇಡಿ. ಆಯಿತಾ? OBC ಸ್ಕಾಲರ್ಶಿಪ್ ಯಾವುದಾದ್ರು ಇದೆ, ಬಹಳಷ್ಟು ಇದೆ. ಓಕೆ, ಪ್ರೈವೇಟ್ ಆ್ಯಸ್ ವೆಲ್ ಆಸ್ ಗೌರ್ಮೆಂಟ್ ಅಂತ. ಇನ್ನೊಂದು ನಿಮಗೆ ಮೆರಿಟ್ ಸ್ಕಾಲರ್ಶಿಪ್ ಅಂತ ಬರುತ್ತೆ. ಇವಾಗ ಯಾರು ಗೌರ್ಮೆಂಟ್ ಕಾಲೇಜಲ್ಲಿ ಇದ್ದೀರಾ, ಈ KCT ಅಥವಾ ಸೆಕೆಂಡ್ PUC ಯಾರು ಗೌರ್ಮೆಂಟ್ ಕಾಲೇಜಲ್ಲಿ ಮುಗಿಸಿದ್ದೀರಾ, ಸೊ ಯಾರು KCTಗೆ ಎಂಟರ್ ಆಗಿದ್ದೀರಾ ಅಂಥವ್ರಿಗೆ KCT ಫೀಸ್ ಏನೆಂದು ಪೇ ಮಾಡಿರ್ತೀರಲ್ವ, ಆ ಫೀಸ್ ನಿಮಗೆ ರೀಫಂಡ್ ಮಾಡ್ತಾರೆ. ಸೊ ಅದನ್ನು ನೀವು ಕಾಲೇಜಲ್ಲಿ ಕೇಳಿ, ಯಾರು ಗೌರ್ಮೆಂಟ್ ಕಾಲೇಜಲ್ಲಿ ಇದ್ದೀರಾ. ಓಕೆ, ನೀಟ್ ಕೌನ್ಸಿಲಿಂಗ್ನಲ್ಲಿ ಜಾಸ್ತಿ ಸೀಟು ಇರುವ ಕಾಲೇಜು ಟಾಪ್ ಪ್ರಯಾರಿಟಿ ಕೊಡಬೇಕಾ, ಹಾಗೇನಂತ ಇಲ್ಲ. ನಿಮ್ಗೆ ಯಾವುದು ಬೆಸ್ಟ್ ಇರುತ್ತೆ ಟಾಪ್ ಕಾಲೇಜಸ್. ಕೆಲವೊಂದು ನೀಟಲ್ಲಿ ಹೆಂಗಾಗುತ್ತೆ ಗೊತ್ತಾ, ಗೌರ್ಮೆಂಟು ಇರುತ್ತೆ, ಪ್ರೈವೇಟು ಇರುತ್ತೆ ಕಾಲೇಜಸ್. ಸೊ ಪ್ರೈವೇಟ್ ಹೋಗೋರು ಸ್ವಲ್ಪ ಜಾಸ್ತಿ ಇರುತ್ತೆ ಫೀಸ್, ನೋಡಿಕೊಂಡು ನೀವು ಡಿಸೈಡ್ ಮಾಡಿ. ಓಕೆ, ನೋಡಿ, ಗೌರ್ಮೆಂಟ್ ಕಾಲೇಜ್ಗಳು ಚೆನ್ನಾಗಿದೆ, ಅಲ್ಲಿ ಫೀಸ್ ನಿಮಗೆ ಕಡಿಮೆ ಇರುತ್ತೆ ಕಂಪೇರ್ ಟು ಪ್ರೈವೇಟ್ ಹೋದರೆ ನಿಮಗೆ 1,30,000 ಈ ರೀತಿ ಆಗುತ್ತೆ. ಸೊ ಅದಕ್ಕೆ ಡಿಸೈಡ್ ಮಾಡ್ಕೊಳ್ಳಿ. ಪ್ಲೇಸ್ಮೆಂಟ್ ಬಗ್ಗೆ ಎಲ್ಲ ಕೂಡ ನಿಮ್ಮ ಕಡೆ ಹೆಂಗೆ ಫೈನಾನ್ಷಿಯಲಿ ಸ್ಟ್ರಾಂಗ್ ಇದ್ದೀರೋ ಇಲ್ವೋ ಅವೆಲ್ಲ ನೋಡಿಕೊಂಡು ಮಾಡ್ಕೊಳ್ಳಿ. ಇವಾಗ ಗೌರ್ಮೆಂಟ್ ಕಾಲೇಜಲ್ಲಿ ನಿಮಗೆ 18,000 ಈ ರೀತಿ ಫೀಸ್ ಇರುತ್ತೆ. ಓಕೆ, ಸರ್ CET ಅಪ್ಲಿಕೇಶನ್ ಫಾರ್ಮ್ ರಿಕ್ವೈರ್ಡ್ ಫಾರ್ CET ಕೌನ್ಸಿಲಿಂಗ್ ಆ್ಯಕ್ಚುಲಿ ಬೇಕಾಗುತ್ತೆ. ನೀವು ಮಿಸ್ ಮಾಡ್ಕೊಂಡಿದ್ರೆ ಅಂದರೆ ಒಂದು ಸ್ವಲ್ಪ ಕೇದವರೆಗೆ ಒಂದು ಸ್ವಲ್ಪ ಕಾಂಟ್ಯಾಕ್ಟ್ ಮಾಡೋಕ್ಕೆ ಟ್ರೈ ಮಾಡಿ. ಐ ಹ್ಯಾವ್ ಪುಟ್ ಮೈ ಇದೇ ಕ್ವಶನ್ ನಾನು ಆಲ್ರೆಡಿ ರಿಪ್ಲೈ ಮಾಡಿದ್ದೀನಿ ಸ್ಟಾರ್ಟಿಂಗಲ್ಲಿ. ಹೌದಾ? ಫಾರ್ಮಡಿ ಕೂಡ ಚೆನ್ನಾಗಿದೆ. ಕಟ್ ಆಫ್ ನಿಮಗೆ ಆದಷ್ಟು ಬೇಗ ಒಂದು ಸಪ್ರೇಟ್ ವಿಡಿಯೋ ಮಾಡ್ತೀನಿ. ಆಯಿತಾ? ನಿಮ್ಮದು ಕೂಡ ಚೆನ್ನಾಗಿದೆ, 22,000 ರ್ಯಾಂಕಿಂಗ್ ಕೂಡ. ವಾಟ್ ವಿಲ್ ದ ಫೀಸ್ ಫಾರ್ ಇಂಜಿನಿಯರಿಂಗ್ ಕೋರ್ಸಸ್ ಇನ್ ರಾಮಯ್ಯ ಅಂತ ಕೇಳಿದ್ದೀರಾ. ಅಫ್ಕೋರ್ಸ್ ಏನಾಗೋದು ಗೊತ್ತಾ, 1,30,000 ಈ ರೀತಿ ಇರುತ್ತೆ. ನೆಕ್ಸ್ಟು ಕ್ವಶನ್ ಬರೋದಾದರೆ, ನೆಕ್ಸ್ಟು ನಿಮ್ಮದು ಕೂಡ ಚೆನ್ನಾಗಿದೆ, 13,000. ಓಕೆ, ಟ್ರೈ ಮಾಡಿ. NSP ನೀವು ಇವಾಗ ಸದ್ಯ ಚಾಲೂ ಆಗಿಲ್ಲ, ಬಟ್ ಅಕೌಂಟ್ ಕ್ರಿಯೇಟ್ ಮಾಡ್ಕೊಳ್ಳಿ. ಬರುವಂಥ ದಿನಗಳಲ್ಲಿ ಅಡ್ಮಿಷನ್ ಟೈಮಲ್ಲಿ ಯು ಕ್ಯಾನ್ ಅಪ್ಲೈ ಇಟ್. ಓಕೆ, ಸೊ ಲೈಕ್ ಮಾಡಿ, ನಿಮ್ಮ ಬೆಸ್ಟ್ ಫ್ರೆಂಡ್ಸ್ಗೆ, ಕಾಲೇಜ್ ಗ್ರೂಪ್ಸ್ಗೆ ತಪ್ಪದೆ ಶೇರ್ ಮಾಡಿ. ಓಕೆ, ಇಷ್ಟೆಲ್ಲ ನಿಮಗೆ ಫ್ರೀಯಾಗಿ ನಿಮಗೆ ಹೇಳ್ತಾ ಇದ್ದೇನೆ. ಸೊ ಅದಕ್ಕೋಸ್ಕರ ಥ್ಯಾಂಕ್ ಯು.